ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಬುಧವಾರ 8ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದ 24ನೇ ವಚನ. ಮುಂಗಾರು ಹಿಂಗಾರು ಅಂತೂ ಸಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಉಪಕಾರಗಳನ್ನು ನೆನೆಸದೆ ಹೋದಾಗ ಅದು ದೇವರ ವಿರುದ್ಧವಾದಂಥ ಕಾರ್ಯವಾಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಾವಾಗಲೂ ಕೃತಜ್ಞತೆಯಿಂದಿರುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ಯೆರೆಮೀಯನನ್ನು ಆರಿಸಿಕೊಂಡು, ಯೆರೆಮೀಯನು ದೇವ ಜನರು ಎಷ್ಟು ದೇವರಿಂದ ದೂರವಾಗಿದ್ದಾರೆ, ಅವರ ದುಷ್ಟತನ ಎಷ್ಟಿದೆ ಎಂಬುದಾಗಿ ಹೇಳುತ್ತಾ, ದೇವರ ವಾಕ್ಯ ಅವನ ಬಾಯಲ್ಲಿ ಬೆಂಕಿಯಂತೆ ಆಗಿ ಆ ಜನರು ಮರದಂತಾಗುವರು, ಆ ಬೆಂಕಿಯು ಅವರನ್ನು ದಹಿಸುವುದು, ಅಂದರೆ ಅವರು ಶಾಪಗ್ರಸ್ತರಾಗುವರು ಎಂಬುದಾಗಿ ದೇವರು ಯೆರೆಮೀಯನ ಮೂಲಕವಾಗಿ ಹೇಳುತ್ತಾ ಇದ್ದಾನೆ. ದೇವರು ಈ ಜನರ ಆ ಸ್ವಭಾವವನ್ನು ನೋಡಿ ಬಹಳಷ್ಟು ಬೇಸರಗೊಂಡನು. ಈ ಜನರು ಎಷ್ಟರ ಮಟ್ಟಿಗೆ ಅವರ ಹೃದಯವು ಅಧೀನ ತಪ್ಪಿ ತಿರುಗಿ ಬಿದ್ದಿದೆ, ಅವರು ದೇವರನ್ನು ನೆನೆಸದೆ ಹೋಗಿದ್ದಾರೆ, ಅವರಲ್ಲಿ ಎಷ್ಟು ಬಂಡತನ ಇದೆ. ಇದನ್ನು ನೋಡಿ ದೇವರು ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳುವಾಗ, ಮುಂಗಾರು ಹಿಂಗಾರು ಸಕಾಲಕ್ಕೆ ಕೊಡುವಂಥ ಎಲ್ಲ ರೀತಿಯಾದಂಥ ಆಶೀರ್ವಾದಗಳನ್ನು ಅವರು ನೆನೆಸದೆ ಹೋಗಿದ್ದಾರೆ. ಅದಕ್ಕೆ ದೇವರಿಗೆ ಅವರು ಯಾವ ರೀತಿಯಲ್ಲೂ ವಂದನೆ ಹೇಳದೆ ಹೋಗಿದ್ದಾರೆ. ಅಂದರೆ ಈ ಎಲ್ಲವೂ ಕೂಡ ಅವರು ಗಳಿಸಿದರೂ ದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಿಲ್ಲ. ಇದು ದೇವರ ಕೋಪಕ್ಕೆ ಕಾರಣವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಹೊತ್ತು ಉಳಿದಿರುವುದಾದರೆ ಅದು ದೇವರ ಕೃಪಾವರದಿಂದಲೇ. ನಮಗೆ ಎಲ್ಲ ರೀತಿಯಾದಂಥ ಸಹಾಯ ಅಥವಾ ಒದಗಿಸುವಿಕೆ ಬಂದಿದೆ ಎಂಬುದಾಗಿ ಹೇಳಿದರೆ ಅದು ದೇವರ ಕೃಪೆಯಿಂದ. ನಮ್ಮ ಯಾವ ಕಾರ್ಯದಿಂದಲೂ ನಮಗೆ ಈ ಸ್ಥಿತಿ ಇಲ್ಲ. ಎಲ್ಲವನ್ನು ದೇವರು ಸಕಾಲಕ್ಕೆ ಒದಗಿಸಿಕೊಟ್ಟು ತಕ್ಕ ರೀತಿಯಲ್ಲಿ ನಮ್ಮನ್ನು ಕಾಪಾಡುತ್ತಾ ನಡೆಸಿದ್ದಾನೆ. ಅದನ್ನು ಮರೆತಾಗ ಅದು ಖಂಡಿತವಾಗಿ ದೇವರ ವಿರುದ್ಧವಾಗಿರುವಂಥ ಪಾಪ. ನಾವಾದರೂ ಎಲ್ಲ ವಿಚಾರದಲ್ಲೂ ಎಲ್ಲ ಸಮಯದಲ್ಲೂ ದೇವರಿಗೆ ವಂದನೆ ಸಲ್ಲಿಸುತ್ತಾ ಆತನನ್ನು ಸದಾಕಾಲಕ್ಕೂ ಸ್ತೋತ್ರ ಸಲ್ಲಿಸುತ್ತಾ ಕೊಂಡಾಡೋಣ. ಕರ್ತನೇ, ದಯಮಯ ಸ್ವಾಮಿ, ನಾವು ಉಳಿದಿರುವುದು ನಿನ್ನ ಕೃಪೆ. ದಿನಾಲು ನಿನ್ನನ್ನು ಸ್ತುತಿಸುವ ಹಾಗೆ ನಮ್ಮ ಆತ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.